ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತು ನಾನು ಒಂದು ಹೊಸ ರೆಮಿಡಿನ ತೊಗೊಂಬಂದಿದ್ದೀನಿ. ಸ್ನೇಹಿತರೆ ನೋಡಿ, ಇವತ್ತು ನಾವು ನಮ್ಮ ಮಹಿಳೆಯರಿಗೆ ಬಾಣಲೆನ ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೋಡಿರಿ, ಇವತ್ತಿನ ಬಾಣಲಿ ಫುಲ್ ಕಪ್ಪಾಗಿದೆ, ಎಲ್ಲ ಸೀದೋಗಿದೆ ಅಲ್ವಾ, ಫುಲ್ ಕಪ್ಪಾಗಿದೆ. ಬಹಳ ಬೇಗ ಅಂದರೆ ಬಹಳ ಬೇಗ ನಾವು ಕಷ್ಟಪಡ್ದೇ ತಿಕ್ಕಿ ನಾವು ಈ ಥರ ಎಲ್ಲ ಸೋಪಿನಿಂದ ಡಿಶ್ ವಾಶಿಂದ ಎಲ್ಲ ತಿಕ್ಕಿ ನಾವು ಕಷ್ಟಪಡೋಕ್ಕಿಂತ ಈಸಿಯಾಗಿ ನಾವು ಈ ಕ್ಲೀನಾಗಿ ನಾವು ಬಾಣಲಿನ ಕ್ಲೀನ್ ಮಾಡ್ಕೋಬೋದು ಸ್ನೇಹಿತರೆ. ಯಾವುದೇ ಒಂದು ಕಷ್ಟಪಡದೆ ನಾನಿವತ್ತು ಒಂದು ನಿಮಗೆ ಟಿಪ್ನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಭಾಳ ಸಿಂಪಲ್ಲಾಗಿ ಇರುವಂಥ ಈ ಟಿಪ್ಸು, ಆರಾಮಾಗಿ ನಾವು ಈ ಬಾಣಲಿನ ಫುಲ್ ಕ್ಲೀನಾಗಿ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ಇವತ್ತು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ ಸ್ನೇಹಿತರೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಸರಿಯಾಗಿ ಗೊತ್ತಾಗೋದಿಲ್ಲ ಸ್ನೇಹಿತರೆ. ನೋಡಿ, ಭಾಳ ಸಿಂಪಲ್ಲಾಗಿ ಬಾಣಲಿನ ನಾನು ಎಷ್ಟು ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ. ನೋಡಿ, ಫಸ್ಟಿಗೆ ನಾನು ಗ್ಯಾಸ್ ಒಲೆನ ಹಚ್ಕೊಂಡಿದ್ದೀನಿ. ಗ್ಯಾಸ್ ಒಲೆನ ಹಚ್ಕೊಂಡ್ಬಿಟ್ಟು ಈ ಕಪ್ಪಾಗಿರುವಂಥ ಬಾಣಲಿನ ನಾನು ಈ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೀನಿ ಸ್ನೇಹಿತರೆ. ಇದು ಸ್ವಲ್ಪ ಬಿಸಿ ಆಗಬೇಕು. ಇದು ಸ್ವಲ್ಪ ಬಿಸಿ ಆದಮೇಲೆ ನೋಡಿ, ಇವಾಗ ನಾವು ಸಿಂಪಲ್ಲಾಗಿ ಮನೆಯಲ್ಲಿ ಎಲ್ಲರ ಮನೆಯೊಳಗೂ ಫ್ರಿಜ್ ಇದ್ದೇ ಇರುತ್ತಲ್ವ, ಆ ಫ್ರಿಜ್ಜಲ್ಲಿ ಈ ಐಸ್ ಕ್ಯೂಬ್ನ ಇದೆಲ್ಲ ಹಾಕ್ಬಿಡ್ಬೇಕು. ಐಸ್ ಕ್ಯೂಬ್ ಇಲ್ಲ ಅಂತಂದರೆ ಫ್ರಿಜ್ ಇದ್ದವ್ರ ಮನೆಗೆ ಐಸ್ ಕ್ಯೂಬ್ ಕೇಳಿದ್ರೆ ಕೊಡ್ತಾರಲ್ವ, ಆವಾಗ ನಾವು ಸಿಂಪಲ್ಲಾಗಿ ಈ ಥರ ಮಾಡ್ಕೋಬೇಕು. ಈ ಥರ ಮಾಡ್ಕೊಡೋದ್ರಿಂದ ನಿಧಾನವಾಗಿ ನಾವು ನೋಡಿ ಸ್ನೇಹಿತರೆ, ನಾವು ಐಸ್ ಕ್ಯೂಬ್ನ ಈ ಸುಟ್ಟಿರೋಂಥ ಬಾಣಲಿಗೆ ನಾವು ಹಾಕೋದ್ರಿಂದ ಅದು ತುಂಬ ಬಿಸಿ ಆಗಿಬಿಟ್ಟು ಆವಾಗ ನಿಧಾನಕ್ಕೆ ನಮ್ಮ ಬಾಣಲಿ ಕ್ಲೀನ್ ಆಗುತ್ತೆ ಸ್ನೇಹಿತರೆ. ಈಗ ನಾನು ನಿಮಗೆ ಅದು ಯಾವ ರೀತಿ ಕ್ಲೀನ್ ಆಗುತ್ತೆ ಅಂತ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಅಕಸ್ಮಾತ್ ನಿಮ್ಮ ಮನೇಲಿ ಏನಾದ್ರು ಫ್ರಿಜ್ ಇಲ್ಲಪ್ಪ ಅಂತಂದರೆ ಈ ಅಕ್ಕಪಕ್ಕ ಮನೆಯಲ್ಲೆಲ್ಲ ಫ್ರಿಜ್ ಇರುತ್ತಲ್ಲ, ಅವ್ರಿಗೆ ಈ ಐಸ್ ಕ್ಯೂಬ್ ಕೊಡಿ ಅಂತ ಹೇಳಿದರೆ ಕೊಡ್ತಾರಲ್ವ. ನೀವು ಕಪ್ಪಾಗಿರೋಂಥ ಬಾಣಲಿ ಆಗಿರ್ಬೋದು, ಪಾತ್ರೆ ಆಗಿರ್ಬೋದು, ಆ ಪಾತ್ರೆಗೆ ಸ್ವಲ್ಪ ಒಂದೆರಡು ಐಸ್ ಕ್ಯೂಬ್ನ ಹಾಕಿಬಿಟ್ಟು ಈ ಥರ ಒಂದು ಚಮಚದಿಂದ ಈ ಥರ ಕ್ಲೀನಾಗೆ ಮಾಡಿದ್ರೆ ಎಲ್ಲ ಇಟ್ಕೊಳ್ತಾ ಬರುತ್ತೆ. ಎಷ್ಟೇ ಕಲೆ ಕಟ್ಟಿರಲಿ, ಎಷ್ಟೇ ಕಪ್ಪಾಗಿರಲಿ, ಹೊತ್ತೋಗಿರಲಿ, ಸೀದೋಗಿರಲಿ, ಏನೇ ಆದರೂ ಕೂಡ ನೋಡಿ ಎಷ್ಟು ಕ್ಲೀನಾಗಿ ಎಲ್ಲ ಬಿಟ್ಕೊತಾ ಇದೆ. ತೋರಿಸ್ತೀನಿ ನೋಡಿ. ಅದೆಲ್ಲೂ ಕಷ್ಟಪಡಬೇಕಾಗಿಲ್ಲ, ತಿಕ್ಕಬೇಕಾಗಿಲ್ಲ, ನಿಧಾನವಾಗಿ ಅದೇ ಕ್ಲೀನಾಗಿ ಆಗುತ್ತೆ. ನಮ್ಮ ಬಾಣಲಿ ಹೊಸ ಥರ ಆಗುತ್ತೆ ನೋಡಿ. ಅದು ಒಂದೇ ಒಂದು ಐಸ್ ಕ್ಯೂಬ್ ಆಗಿದ್ದಕ್ಕೆ ಎಷ್ಟು ಚೆನ್ನಾಗಿ ಬಿಟ್ಕೊತಾ ಇದೆ ನೋಡಿ. ಇದು ಒಂದು ಟಿಪ್ ಅಂತ ನಾನು ನಿಮಗೆ ಹೇಳ್ಬೋದು ಸ್ನೇಹಿತರೆ. ನಿಮ್ಮ ಮನೇಲಿ ಇದೆ ಆ ಥರ ಏನಾದರೂ ಕಪ್ಪಾಗಿದ್ದರೆ ಈ ಥರ ಐಸ್ ಕ್ಯೂಬ್ ಆಗಿಬಿಟ್ಟು ನೀವು ಗ್ಯಾಸ್ ಒಲೆ ಮೇಲೆ ಇಟ್ಟು ಈ ಒಂದು ಚಮಚದ ಸಹಾಯದಿಂದ ಈ ಥರ ಉಜ್ಜಿದ್ರೆ ಕಟ್ಟಿರುವಂಥ ಕಪ್ಪು ಕರೆಗಳೆಲ್ಲ ಬಿಟ್ಕೋತಾ ಬರುತ್ತೆ. ಸಿಂಪಲ್ಲಾಗಿ ನಾವು ಉಜ್ಜೋದು ಬೇಡ, ತಿಕ್ಕೋದು ಬೇಡ, ಶ್ರಮ ಪಡೋದೇ ಬೇಡ. ನಮ್ಮ ಮಹಿಳೆಯರು ಎಷ್ಟು ಕ್ಲೀನಾಗಿ ಆಗುತ್ತೆ ನೋಡಿ ಸ್ನೇಹಿತರೆ. ನೋಡಿ, ಎಷ್ಟು ಬೆಳ್ಳಗಾಗಿದೆ ನೋಡಿ. ಸ್ಥಳದಲ್ಲೆಲ್ಲ ಎಷ್ಟು ವೈಟ್ ಆಗಿದೆ ನೋಡಿ. ಕಪ್ಪಾಗಿರೋಂಥ ಕಲೆ ಎಲ್ಲ ವೈಟ್ ಆಗ್ತಾ ಹೋಗುತ್ತೆ. ನಾನು ನೀರು ಹಾಕಿಲ್ಲ, ಏನಿಲ್ಲ, ಬರೀ ಐಸ್ ಕ್ಯೂಬ್ ಅಷ್ಟೇ ಹಾಕಿದ್ದೀನಿ. ಐಸ್ ಕ್ಯೂಬ್ ಕರಗಿಬಿಟ್ಟು ಈ ಥರ ವೈಟ್ ಆಗುತ್ತೆ ಸ್ನೇಹಿತರೆ. ನೋಡಿ, ಇದು ಚೆನ್ನಾಗೇ ಆಗಲಿ, ಆಮೇಲೆ ನಾನು ಕರಗಲಿ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಐಸ್ ಕ್ಯೂಬ್ ಎಲ್ಲ ಕರಗಿ ಈ ಥರ ನೀರಾಗಿದೆ ನೋಡಿ. ನಿಮ್ಮ ಮುಂದೆನೇ ನಾನು ಕ್ಲೀನಾಗಿ ಒಂದು ಚಮಚ ಸಹಾಯದಿಂದ ಉಜ್ಜಿ ತೋರಿಸ್ತಾ ಇದ್ದೀನಿ. ಎಷ್ಟು ಕ್ಲೀನಾಗಿ ಹೋಗಿದೆ ನೋಡಿ. ಕಲೆ ಕಟ್ಟಿರೋದೆಲ್ಲ ಎಷ್ಟು ಕ್ಲೀನಾಗಿ ಹೋಗ್ತಾ ಇದೆ ನೋಡಿ ಸ್ನೇಹಿತರೆ. ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ಬಾಣಲಿನ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಸ್ನೇಹಿತರೆ. ಇದು ಚೆನ್ನಾಗಿ ಎಲ್ಲ ಕಲೆ ಹೋಗೋ ತನಕ ನಾವು ಈ ಥರ ಕೈ ಆಡಿಸ್ತಾನೆ ಇರಬೇಕು. ಸ್ವಲ್ಪ ಗ್ಯಾಸ್ನ ಜೋರು ಮಾಡ್ತಾಯಿದ್ದೀನಿ. ಸಿಮ್ನಾಗ ಸ್ವಲ್ಪ ಜೋರು ಮಾಡಿದರೆ ಕ್ಲೀನಾಗಿ ಅದು ಬಿಟ್ಕೊಡುತ್ತೆ ತಳದಲ್ಲೆಲ್ಲ ಕಪ್ಪು ಕಲಾಗಿ. ಒಂದು ಐಸ್ ಕ್ಯೂಬ್ ಸಹಾಯ ನೋಡಿ. ನಾನು ಇದಕ್ಕೆ ಉಪ್ಪು ಹಾಕಿಲ್ಲ, ಸೋಡಾ ಪುಡಿ ಹಾಕಿಲ್ಲ, ಆಮೇಲೆ ಲಿಕ್ವಿಡ್ ಹಾಕಿಲ್ಲ, ಆಮೇಲೆ ವಿನಿಗರ್ ಹಾಕಿಲ್ಲ, ಅಡುಗೆ ಸೋಡಾ ಹಾಕಿಲ್ಲ, ಏನೂ ಹಾಕಿಲ್ಲ. ಜಸ್ಟ್ ಬರೀ ಒಂದು ನಾನು ಐಸ್ ಕ್ಯೂಬ್ನ ಹಾಕಿದ್ದೀನಿ.
ಆರಾಮಾಗಿ ನಮ್ಮ ಬಾಣಲೆ ಆಗಿರ್ಬೋದು, ಪಾತ್ರೆ ಆಗಿರ್ಬೋದು, ಸ್ಟೀಲ್ ಪಾತ್ರೆ ಆಗಿರ್ಬೋದು, ಆಮೇಲೆ ಸಿಲ್ವರ್ ಪಾತ್ರೆ ಬಾಣಲೆ ಯಾವುದೇ ಆಗಿರಲಿ ಸ್ನೇಹಿತರೆ, ಆರಾಮಾಗಿ ನಾವು ಕ್ಲೀನ್ ಮಾಡ್ಕೋಬೋದು. ನೋಡಿ, ಸಿಕ್ಕೋದು ಉಜ್ಜೋದು ಅವಶ್ಯಕತೆಯೇ ಇಲ್ಲ. ನೀರಾಗಿ ಹೋಗೋ ತನಕ ಸ್ವಲ್ಪ ಈ ಥರ ಮಾಡಿಬಿಟ್ರೆ ಆರಾಮಾಗಿ ಹೋಗ್ಬಿಡುತ್ತೆ ಸ್ನೇಹಿತರೆ. ಆಮೇಲೆ ಒಂದು ಸೋಪಿನ ಸಹಾಯದಿಂದ ನಾವು ಉಜ್ಜಿಬಿಟ್ರೆ ಸೂಪರಾಗಿ ನಮ್ಮ ಬಾಣಲಿ ತಲೆ ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ಗೊತ್ತಾಯ್ತಲ್ಲ, ಯಾವ ಟೆನ್ಷನ್ನು ಬೇಡ. ಅಯ್ಯೋ ನಮ್ಮ ಪಾತ್ರೆ ಸುಟ್ಟೋಯ್ತು, ನಮ್ಮ ಬಾಣಲಿ ಸುಟ್ಟೋಯ್ತು ಅಂತ ಟೆನ್ಷನ್ನೇ ಮಾಡ್ಕೊಬೇಡಿ. ಆರಾಮಾಗಿ ಈ ಥರ ಇಷ್ಟು ಹಾಕಿ ಬಾಣಲಿನ ನಿಮ್ಮ ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೊಳ್ಳಿ. ಥರ ಕ್ಲೀನಾಗಿ ಉಜ್ಜಬೇಕು ಸ್ನೇಹಿತರೆ. ಎಲ್ಲೆಲ್ಲಿ ಕಲೆ ಇದೆ ಅಲ್ಲೆಲ್ಲ ನಾವು ಕ್ಲೀನಾಗಿ ಉಜ್ಕೋತಾ ಬಂದರೆ ಫುಲ್ಲು ನಮ್ಮ ಬಾಣಲಿ ಸೂಪರಾಗುತ್ತೆ. ಇವಾಗ ಕ್ಲೀನಾಗಿ ಉಜ್ಜಿ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಯಾವ ರೀತಿ ಬಂದಿದೆ ಅಂತ. ನೋಡಿ, ಈ ಥರ ಎಲ್ಲ ಸುಟ್ಟಿದ ಕಲೆ ಎಲ್ಲ ನೋಡಿ ಎಷ್ಟು ಕಪ್ಪಾಗಿದೆ. ನೋಡಿ, ಕಲೆಗಳೆಲ್ಲ ಬಿಟ್ಕೊತ ಬಂದಲ್ಲಿ ಈ ಥರ ಕಪ್ಪಾಗುತ್ತೆ. ಎಲ್ಲೆಲ್ಲಿ ಕಲೆ ಇದೆ ಅಲ್ಲೆಲ್ಲ ನಾವು ಈ ಥರ ಕ್ಲೀನಾಗಿ ಒಂದು ಚಮಚ ಸಹಾಯದಿಂದ ಉಜ್ಜಬೇಕು. ಹಳೆ ಕಲೆ, ಇದ್ದಿದ್ದ ಕಲೆ ಎಲ್ಲ ಹೊರಟೋಗಿ ಸೂಪರಾದಂಥ ಬಾಣಲಿ ನಮಗೆ ತಯಾರಾಗಿರುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಸ್ವಲ್ಪ ನಾನು ನೀರು ಹಾಕಿದ್ದೀನಿ ಸ್ನೇಹಿತರೆ. ಅವಾಗ ಸ್ವಲ್ಪ ಅದು ಐಸ್ ಕ್ಯೂಬ್ ಎಲ್ಲ ಕರಗಿ ಸ್ವಲ್ಪ ಆಗಿಬಿಟ್ಟಿತ್ತಲ್ಲ, ಇದಕ್ಕೊಂಚೂರು ನೀರು ಹಾಕಿದ್ದೀನಿ. ನೀರು ಹಾಕಿ ಸೈಡಿಗೆಲ್ಲ ನಾವು ಈ ಥರ ಮಾಡ್ಕೋಬೇಕು. ನೋಡಿ, ಇಲ್ಲೆಲ್ಲ ಕಪ್ಪಲಾಗಿದಾವಲ್ಲ, ಇದನ್ನೆಲ್ಲ ಹೋಗ್ಬಿಡುತ್ತೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೊಂದು ಸರ್ತಿ ಕ್ಲೀನಾಗಿ ಮಾಡಲಿ ಸುತ್ತಮುತ್ತ ಕಪ್ಪಾಗಿರುತ್ತಲ್ಲ ಸ್ವಲ್ಪ ಅದನ್ನೆಲ್ಲ ಈ ಬಿಸಿ ನೀರಲ್ಲೇ ಹೀಗಂದ್ರೆ ಸಾಕು. ಎಷ್ಟು ಚೆನ್ನಾಗಿ ಕ್ಲೀನಾಗ್ತಾ ಬಂದಿದೆ ನೋಡಿ ಸ್ನೇಹಿತರೆ. ಎಲ್ಲೆಲ್ಲಿ ಕಪ್ಪು ಕಾಲ ಇದೆ ಎಲ್ಲ ಕಡೆ ಕ್ಲೀನಾಗಿ ನಾವು ಮಾಡ್ಕೊತಾ ಬಂದರೆ ಆರಾಮಾಗಿ ನಮ್ಮ ಬಾಣಲಿನ ನಾವು ಕ್ಲೀನ್ ಮಾಡ್ಕೊಂಡು ನೋಡಿದ್ರೆ ಅಲ್ಲೆಲ್ಲ ಹೋಗಿ ಎಷ್ಟು ಚೆನ್ನಾಗಾಯಿತು ಅಂತ ನಮ್ಮ ಬಾಣಲಿ. ಈ ಕಡೆ ಸ್ವಲ್ಪ ಇದೆ, ಇಲ್ಲಿ ಸ್ವಲ್ಪ ಕ್ಲೀನಾಗಿ ಉಜ್ಜಿದ್ರೆ ಆಯಿತು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಾಗಿದೆ. ಯಾವುದೇ ಪಾತ್ರೆ ಆಗಲಿ ಮೇಲೆ ಹೊತ್ತಾಯ್ತಪ್ಪ ಅಂತ ನೀವು ಟೆನ್ಷನ್ನ ಮಾಡ್ಕೊಳಕ್ಕೆ ಹೋಗಬೇಡಿ. ಐಸ್ ಕ್ರೀಮ್ ಸಹಾಯದಿಂದ ನಿಮ್ಮ ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಈ ಥರ ಎಲ್ಲ ಆಗಿದೆ. ಇವಾಗ ನಾನು ಕ್ಲೀನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಇವಾಗ ನಾನು ಈ ಬಾಣಲಿನ ಈ ಸಿಂಕಲ್ಲಿ ನಾನು ಉಜ್ಜಿಬಿಟ್ಟು ಕ್ಲೀನಾಗಿ ತೋರಿಸ್ತೀನಿ. ನೋಡಿ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ನೋಡಿ ಸ್ನೇಹಿತರೆ, ಇವಾಗ ಬಾಣಲಿನ ನಾನು ಸ್ವಲ್ಪ ವಿಮ್ ಲಿಕ್ವಿಡ್ ಹಚ್ಕೊಂಡಿದ್ದೀನಿ. ಆಮೇಲೆ ಪಾತ್ರೆ ತೊಳೆದ ಸೋಪನ್ನು ಹಾಕ್ಕೊಂಡಿದ್ದೀನಿ. ವಿಮ್ ಲಿಕ್ವಿಡ್ಗೆ ಸ್ವಲ್ಪ ಪಾತ್ರೆ ತಿಕ್ಕೋ ಸೋಪನ್ನು ಹಾಕಿ ಚೆನ್ನಾಗಿ ಉಜ್ಜಿತೀನಿ. ನೋಡಿ, ನಾವು ಕಷ್ಟಪಡೋ ಅಂಥದ್ದೇ ಬೇಡ. ನೋಡಿ, ಸುಮ್ಮನೆ ಜಸ್ಟ್ ಹಿಂಗೆ ಉಜ್ಜಿದ್ರೆ ಸಾಕು ನಮ್ಮ ಬಾಣಲಿ ಯಾವ ರೀತಿ ಕ್ಲೀನಾಗಿದೆ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಅವಾಗ ಐಸ್ ಕ್ಯೂಬಲ್ಲಿ ಚೆನ್ನಾಗಿ ನಾನು ಕಪ್ಪು ಆಗಿರುವಂಥ ಬಾಣಲಿನ ಐಸ್ ಕ್ಯೂಬಲ್ಲಿ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ. ಇವಾಗ ಒಂದು ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕ್ಬಿಟ್ಟು ಸ್ವಲ್ಪ ಪಾತ್ರೆ ತೊಳೆ, ನಿಮ್ಮ ಮನೆಗೆ ಯಾವುದು ಪಾತ್ರೆ ತೊಳೆ ಸೋಪ್ ಇರುತ್ತಲ್ಲ ಆ ಸೋಪನ್ನು ಹಚ್ಕೊಂಡ್ಬಿಟ್ಟು ಈ ಥರ ಒಂದು ಸ್ಕ್ರಬ್ಬು ಅಥವಾ ನಾರಿರುತ್ತಲ್ಲ ಆ ನೀರಿನ ಸಹಾಯದಿಂದ ನಾವು ಉಜ್ಜಿಬಿಟ್ರೆ ಕ್ಲೀನಾಗಿ ನಮ್ಮ ಬಾಗಿ ಕ್ಲೀನಾಗಿಬಿಡುತ್ತೆ. ಹಟ್ಟೋಗ್ತದೆ. ಆವಾಗಲೇ ಇರೋವಂಥ ಬಾಣಲಿಗೂ ಇವಾಗೇ ಇರೋವಂಥ ಬಾಣಲಿಗೂ ಎಷ್ಟು ವ್ಯತ್ಯಾಸ ಬಂದಿದೆ ನೋಡಿ ಸ್ನೇಹಿತರೆ. ಸೈಡಿಗೆಲ್ಲ ನಾನು ಉಚ್ಕೊಂಡಿದ್ದೀನಿ ನೋಡಿ. ಇವಾಗ ತೊಳೆದ್ಬಿಟ್ಟು ತೋರಿಸ್ತೀನಿ.
ಸಿಂಪಲಾಗಿ ನಾವು ಯಾವುದೇ ಒಂದು ಶ್ರಮವಿಲ್ಲದೆ ಆರಾಮಾಗಿ ನಮ್ಮ ಬಾಣಲಿನ ಕ್ಲೀನ್ ಮಾಡ್ಕೊಳ್ಳೋ ಒಂದು ಟಿಪ್ಸ್ನ ನಾನು ನಿಮಗೆ ಇವತ್ತು ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ನೋಡಿ, ತುಂಬ ಸಿಂಪಲ್ಲಾಗಿರೋವಂಥ ಟಿಪ್ಸ್ ಇದು. ಇನ್ನೊಂದು ಸ್ವಲ್ಪ ನಾನು ಇನ್ನೊಂದು ಸರ್ತಿ ಸೋಪ್ ಹಾಕ್ಬಿಟ್ಟು ಕ್ಲೀನಾಗಿ ಉಜ್ಜಿ ನಿಮಗೆ ತೋರಿಸ್ತೀನಿ. ಈ ತುಪ್ಪ ಕಾಯಿಸಿರ್ತೀವಲ್ಲ, ತುಪ್ಪ ಕಾಯಿಸಿದಾಗೂ ನಮಗೆ ಈ ಥರ ಬಾಣಲಿ ಎಲ್ಲ ಆಗಿಬಿಡುತ್ತೆ. ತುಪ್ಪ ಕಾಯಿಸಿದಾಗೂ ಈ ಥರ ಬಾಣಲಿ ಎಲ್ಲ ಆಗಿರುತ್ತೆ ಸ್ನೇಹಿತರೆ. ಅವಾಗೂ ಇದೇ ರೀತಿ ನಾವು ಐಸ್ ಕ್ಯೂಬನ್ನು ಹಾಕಿಬಿಟ್ಟು ಕ್ಲೀನ್ ಮಾಡೋದ್ರಿಂದ ನಮ್ಮ ಬಾಣಲಿ ಎಷ್ಟೋ ಕಡೆನ ಬಿಟ್ಕೊಂಡಿರುತ್ತೆ. ನೋಡಿ ಸ್ನೇಹಿತರೆ, ಎಷ್ಟು ಸೂಪರಾಗಿ ನಮ್ಮ ಬಾಣಲೆ ರೆಡಿಯಾಗಿದೆ ಅಂತ ನಿಮ್ಮ ಕಣ್ಮುಂದೆ ನಾನು ಈ ಬಾಣಲಿನ ಕ್ಲೀನ್ ಮಾಡಿ ತೋರಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇದೆ ಅಲ್ವಾ. ತೀರ ಕಪ್ಪಾಗಿರೋ ಬಾಣಲಿಗೆ ಇದು ಎಷ್ಟೋ ಪರವಾಗಿಲ್ಲ ಅಲ್ವಾ. ಈ ರೀತಿ ನಾವು ಆರಾಮಾಗಿ ನಮ್ಮ ಬಾಣಲಿನ ಅಥವಾ ನಮ್ಮ ಪಾತ್ರೆನ ಕ್ಲೀನ್ ಮಾಡ್ಕೋಬೋದು ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಲಿ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್, ನಮಸ್ಕಾರ ಸ್ನೇಹಿತರೆ.